ನಮ್ಮ ಸಂವಿಧಾನದ ಪೀಠಿಕೆಯು ಸಂವಿಧಾನದ ಭಾಗ ಹೌದು ಅಲ್ಲೋ ಅಂತೇಳಿ ಒಂದು ಕ್ವಶನ್ ಅರೈಸ್ ಆಗ್ತಿದೆ. ಏನು ಪೀಠಿಕೆಯು ಭಾಗವೇ ಅಥವಾ ಅಲ್ಲವೇ ಪ್ರಿಯಾಂಬಲ್ ಈಸ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಅಂತೇಳಿ ಒಂದು ಕ್ವಶನ್ ಅರೈಸ್ ಆಗ್ತೈತಿ. ಆಮೇಲೆ ಪ್ರಿಯಾಂಬಲ್ ಈಸ್ ಅನ್ ಅಮೆಂಡಬಲ್ ಆರ್ ನಾಟ್ ಅಂತ, ಅಂದರೆ ತಿದ್ದುಪಡಿ ಮಾಡಬಹುದೇ ಅಥವಾ ಇಲ್ಲವೇ, ತಿದ್ದುಪಡಿ ಮಾಡಬಹುದೇ ಅಥವಾ ಮಾಡೋಕ್ಕೆ ಬರೋದಿಲ್ಲ ಇಲ್ಲವೇ ಅಂತೇಳಿ ಇವೆರಡು ಕ್ವಶನ್ಗಳಿಗೆ ಸುಪ್ರೀಂ ಕೋರ್ಟು ಆನ್ಸರ್ ಮಾಡ್ತೈತಿ. ಯಾವ್ಯಾವ ಕೇಸ್ನೊಳಗೆ ಏನೇನು ಆನ್ಸರ್ ಮಾಡೈತಿ ಅನ್ನೋದನ್ನು ಡೀಟೇಲಾಗಿ ತಿಳ್ಕೊಳ್ಳೋಕೆ ನೀವೇನಾದರೂ ಬಯಸಿದರೆ ಈ ವಿಡಿಯೋ ನಿಮಗಾಗಿ ನೋಡೋಣ ಒಂದೊಂದಾಗಿ. ಸಂವಿಧಾನದ ಪೀಠಿಕೆ ಸಂವಿಧಾನದ ಭಾಗ ಹೌದು ಅಲ್ಲೋ ಅಂತೇಳಿ ಫಸ್ಟ್ ಟೈಮ್ ಕ್ವಶನ್ ಅರೈಸ್ ಆಗಿರೋದು ಯಾವಾಗಪ್ಪ ಅಂತಂದ್ರೆ 1960ರ ಬೇರುಬಾರಿ ಪ್ರಕರಣ. ಬಾರಿ ಪ್ರಕರಣ ಅಲ್ಲ, ಬೇರುಬಾರಿ ಪ್ರಕರಣ. ಏನಿದು ಬೇರುಬಾರಿ, ಯಾಕೆ ಈ ಪ್ರಕರಣ ಬೆಳಕಿಗೆ ಬಂತು ಅಂತೇಳಿ ವಿಚಾರಣೆ ಮಾಡೋದಾದರೆ 1960ರಲ್ಲಿ ಸಂವಿಧಾನದ ಕಲಂ 143ರ ಅಡಿಯಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ರೆಫರೆನ್ಸ್ ಕೇಳ್ತಾರೆ, ನಿಮ್ಮ ಒಪಿನಿಯನ್ ಕೇಳ್ತಾರೆ. ಏನಂತೇಳಿ ಅಂತಂದರೆ, ನಮ್ಮ ದೇಶದ ಯಾವುದೇ ಭಾಗವನ್ನು ಬೇರೆ ದೇಶಕ್ಕೆ ಬಿಟ್ಟು ಕೊಡಬೇಕಾದ್ರೆ ಆರ್ಟಿಕಲ್ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡಬೇಕು ಅಥವಾ ಆರ್ಟಿಕಲ್ 3ರ ಅಡಿಯಲ್ಲಿ ಸಾಮಾನ್ಯ ಕಾನೂನನ್ನು ಪಾಸ್ ಮಾಡುವುದರ ಮೂಲಕ ಬಿಟ್ಟು ಕೊಡಬಹುದು ಅಂಥೇಳಿ ಈ ಕ್ವಶನನ್ನು ಯಾರಿಗೆ ಸುಪ್ರೀಂ ಕೋರ್ಟ್ಗೆ ಕೇಳ್ತಾರೆ. ಯಾರು? ರಾಷ್ಟ್ರಪತಿಗಳು ರೆಫರೆನ್ಸದ ಮೂಲಕ. ಅದು ಆರ್ಟಿಕಲ್ 143. ಈ ಬೇರುಬಾರಿ ಪ್ರಕರಣದ ಸ್ವಲ್ಪ ಹಿನ್ನೆಲೆ ನೋಡೋದಾದರೆ ಏನಾಗಿತ್ತು ಅಂತಂದರೆ, ನಮಗೆ ಸ್ವತಂತ್ರ ಸಿಕ್ತು 1947ರಲ್ಲಿ ಸ್ವತಂತ್ರ ಸಿಕ್ತು. ಅದಕ್ಕಿಂತ ಮೊದಲು ಏನಾಗಿತ್ತು ಅಂತಂದರೆ, ರ್ಯಾಡ್ಕ್ಲಿಫ್ ಅವ್ರು ಏನು ಮಾಡಿದ್ರು ಅಂತಂದರೆ ಭಾರತಕ್ಕೂ ಮತ್ತು ಪಾಕಿಸ್ತಾನಕ್ಕೂ ಗಡಿ ರೇಖೆಯನ್ನು ನಿರ್ಧಾರ ಮಾಡಿದರು. ಅದರಾಗ ಬಂಗಾಳ ಮತ್ತು ಪಂಜಾಬಕ್ಕೆ ಪರ್ಟಿಕ್ಯುಲರಾಗಿ ಈ ಆಯೋಗವನ್ನು ನೇಮಕ ಮಾಡಿದರು, ಗಡಿ ನಿರ್ಧಾರ ಮಾಡಬೇಕು ಅಂತೇಳಿ. ಅಲ್ಲಿ ಏನಾಗಿತ್ತು ಅಂದರೆ, ಒಂದು ಬೇರುಬಾರಿ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿ, ಎಲ್ಲಿ ಪಶ್ಚಿಮ ಬಂಗಾಳದ ಬೇರುಬಾರಿ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿ, ಅದು ಅರ್ಧ ಭಾಗ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು, ಅರ್ಧ ಭಾಗ ಇಂಡಿಯಾಕ್ಕೆ ಬರಬೇಕಾಗಿತ್ತು. ಅದು ಎಲ್ಲಿತ್ತು ಅಂದರೆ, ಈಗ ಸದ್ಯಕ್ಕೆ ನಮ್ಮದು ಜಾಲ್ಪೈಗುರಿ ಅಂತೇಳಿ ಒಂದು ಜಿಲ್ಲೆ ಐತಿ. ಎಲ್ಲಿ? ಪಶ್ಚಿಮ ಬಂಗಾಳದ ಜಾಲ್ಪೈಗುರಿ ಅಂತಕ್ಕಂಥ ಒಂದು ಜಿಲ್ಲೆ ಐತಿ. ಆ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಯಾವುದು? ಬೇರುಬಾರಿ. ಇದನ್ನು ಏನು ಮಾಡಿದ್ರು ಅಂತಂದರೆ 1958ರಲ್ಲಿ ನೆಹರು ಆ್ಯಂಡ್ ನೂನ್, ಜವಾಹರ್ಲಾಲ್ ನೆಹರು ಆ್ಯಂಡ್ ಫೈಜಲ್ ಖಾನ್ ನೂನ್ ಅಂತೇಳಿ ಪಾಕಿಸ್ತಾನದ ಪ್ರಧಾನಿ ಇರ್ತಾನೆ. ಪಾಕಿಸ್ತಾನದ ಪ್ರಧಾನಿ ಇವರು, ನಮ್ಮ ಭಾರತದ ಪ್ರಧಾನಿ ನೆಹರು ಅವರು. ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಒಪ್ಪಂದ ಮಾಡ್ತಾರೆ, ನೆಹರು ನೂನ್ ಅಗ್ರಿಮೆಂಟ್ ಅಂತ ಕರಿತೀವಿ ಅದನ್ನು. ನೆಹರು ನೂನ್ ಅಗ್ರಿಮೆಂಟ್ ಎಲ್ಲಿ? 1958ರಲ್ಲಿ. ಕೆಲವು ಸುತ್ತುಗಳ ಮಾತುಕತೆ ನಂತರ ಈ ಅಗ್ರಿಮೆಂಟ್ ಮಾಡಿದ್ರೆ, ಅಗ್ರಿಮೆಂಟದ ಪ್ರಕಾರ ಏನು ಮಾಡ್ತಾರೆ, ಬೇರುಬಾರಿ ಭಾಗವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡೋಣ, ಅಂದರೆ ಈಗಿನ ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಡೋಣ ಅಂತೇಳಿ ಮಾತುಕತೆ ಆಕೈತಿ. ಆ ಮಾತುಕತೆಯ ಮೂಲಕ ಅವ್ರು ಏನು ಮಾಡಿದ್ರು ಅಂತಂದರೆ ಆರ್ಟಿಕಲ್ 3ಅನ್ನು ಬಳಸಿ ಸಾಮಾನ್ಯ ಕಾನೂನನ್ನು ಜಾರಿಗೆ ಮಾಡಿ ಆ ಭಾಗವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡೋ ತೀರ್ಮಾನ ಮಾಡ್ತಾರೆ. ಆವಾಗ ಇದ್ರ ವಿರುದ್ಧ ಏನು ಮಾಡ್ತಾರೆ ಅಂದರೆ ರೆಫರೆನ್ಸ್ ಕೇಳ್ತಾರೆ. ಯಾರಿಗೆ? ರಾಷ್ಟ್ರಪತಿಗೆ. ಆರ್ಟಿಕಲ್ 143ಅನ್ನು ಬಳಸಿ ಯಾವುದೇ ದೇಶದ ಯಾವುದೇ ಭಾಗವನ್ನು ಬೇರೆ ದೇಶಕ್ಕೆ ಬಿಟ್ಟುಕೊಡಬೇಕಾದ್ರೆ ಆರ್ಟಿಕಲ್ 368ರ ಅಡಿಯಲ್ಲಿ ಸಾಂವಿಧಾನಿಕ ತಿದ್ದುಪಡಿಯನ್ನು ಮಾಡಬೇಕು ಅಥವಾ ಸಾಮಾನ್ಯ ಕಾನೂನನ್ನು ಆರ್ಟಿಕಲ್ 3ರ ಅಡಿಯಲ್ಲಿ ಸಾಮಾನ್ಯ ಕಾನೂನನ್ನು ಜಾರಿಗೆ ಮಾಡಿ ಬಿಟ್ಟುಕೊಡಬೇಕು ಅಂತ ಕ್ವಶನ್ ಅರೈಸ್ ಆಗ್ತೈತಿ. ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತೈತಿ ಅಂತಂದರೆ, ನಮ್ಮ ದೇಶದ ಯಾವುದೇ ಭಾಗವನ್ನು ಬೇರೆ ದೇಶಕ್ಕೆ ಬಿಟ್ಟುಕೊಡಬೇಕು ಅಂದರೆ ಆರ್ಟಿಕಲ್ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡಬೇಕೇ ಹೊರತು ನೀವು ಆರ್ಟಿಕಲ್ 3ಅನ್ನು ಯೂಸ್ ಮಾಡಿ ಬಿಟ್ಟುಕೊಡುವಂಗಿಲ್ಲ ಅಂತ. ಆರ್ಟಿಕಲ್ 3ರ ಬಳಕೆಯ ಮೂಲಕ ನೀವು ಬೇರೆ ದೇಶಕ್ಕೆ ಬಿಟ್ಟುಕೊಡುವಂಗಿಲ್ಲ. ಆರ್ಟಿಕಲ್ 3ರ ಬಳಕೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಬಾರ್ಡರ್ನ ಅಥವಾ ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡ್ಬೋದು ಅಂತ ಹೇಳ್ತೈತೆ ಹೊರತಾಗಿ ದೇಶದ ಬಾರ್ಡರ್ನ ಹೆಚ್ಚು ಕಡಿಮೆ ಮಾಡೋಕ್ಕೆ ಆರ್ಟಿಕಲ್ 3ರಿಗೆ ಅಧಿಕಾರ ಇಲ್ಲ ಅಂತೇಳಿ ತೀರ್ಪು ಕೊಡ್ತಾರೆ. ಯಾರು? ಸುಪ್ರೀಂ ಕೋರ್ಟ್ದವರು. ಅದರ ಪ್ರಕಾರ ಬೇರುಬಾರಿ ಪ್ರಕರಣದಲ್ಲಿ ಈ ಸಂವಿಧಾನದ ಪೀಠಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರ್ಡು ಜಾರಿಗೆ ಬರ್ತೈತಿ. ಒಂದು ವರ್ಡು ಇಲ್ಲಿ ಪಿಕ್ಚರ್ನಾಗ ಬರ್ತೈತಿ. ಆ ವರ್ಡದ ಹೆಸರು ಯಾವುದಪ್ಪ ಅಂತಂದರೆ ಸಾರ್ವಭೌಮತೆ. ಯಾವುದೇ ಒಂದು ರಾಷ್ಟ್ರಕ್ಕೆ ಭಾರತದ ಭೂಭಾಗವನ್ನು ಬಿಟ್ಟುಕೊಡೋದ್ರ ಮೂಲಕ ಭಾರತದ ಸಾರ್ವಭೌಮತೆಗೆ ನೀವು ಧಕ್ಕೆ ತೊಗೊಂಬರಕತ್ತೀರಿ ಅಂತೇಳಿ ಇದರ ಇಂಟರ್ಪ್ರಿಟೇಷನ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸುಪ್ರೀಂ ಕೋರ್ಟಿಗೆ ಬರ್ತೈತಿ. ಆವಾಗ ಪೀಠಿಕೆಯಲ್ಲಿರ್ತಕ್ಕಂಥ ಸಾರ್ವಭೌಮದ ಪದದ ಮೂಲಕ ಆದರೆ ನೀವು ದೇಶದ ಯಾವುದೇ ಭಾಗವನ್ನು ನೀವು ಬಿಟ್ಟುಕೊಡೋಕ್ಕೆ ಬರೋದಿಲ್ಲ, ಸಾರ್ವಭೌಮತೆ ಪದದ ಅರ್ಥದ ಪ್ರಕಾರ. ಆದರೆ ಇದನ್ನು ಇಂಟರ್ಪ್ರಿಟೇಷನ್ ಮಾಡಬೇಕು. ಏನೈತಿ? ಈ ಸಾರ್ವಭೌಮತೆ ಅನ್ನೋ ಪದ ಪೀಠಿಕೆ ಒಳಗೈತಿ. ಪೀಠಿಕೆನೇ ಬೇರೆ, ಕಂಟೆನ್ಷನ್ ಏನಪ್ಪ ಅಂತಂದ್ರೆ ಪ್ರಿಯಾಂಬಲೇ ಸಪ್ರೇಟು, ಪ್ರಿಯಾಂಬಲೇ ಬೇರೆ, ಆಮೇಲೆ ಕಾನ್ಸ್ಟಿಟ್ಯೂಷನ್ನೇ ಬೇರೆ. ಎರಡೂ ಸಪ್ರೇಟ್ ಆಗಿರೋದ್ರಿಂದ ನಾವು ಬಿಟ್ಕೊಡ್ಬೋದೇನ. ಪ್ರಿಯಾಂಬಲನ್ನು ಓದೋದು ಕಾನ್ಸ್ಟಿಟ್ಯೂಷನ್ನ ಅರ್ಥ ಕಾನ್ಸ್ಟಿಟ್ಯೂಷನ್ ಎಲ್ಲ ಜಾರಿಗೆ ಬಂದ ನಂತರ ಪ್ರಿಯಾಂಬಲನ್ನು ಬರೆದಿದ್ದಾರೆ ಹೊರತಾಗಿ ಪ್ರಿಯಾಂಬಲನ್ನು ಬರೆದ ನಂತರ ಕಾನ್ಸ್ಟಿಟ್ಯೂಷನ್ ಬರೆದಿಲ್ಲ ಅಂತೇಳಿ ಹೇಳೋದ್ರ ಮೂಲಕ ಸಂವಿಧಾನದ ಭಾಗ ಅಲ್ಲ ಅಂತೇಳಿ ತಿಳ್ಕೊಡ್ತಾರೆ. ಅದು ಹೆಂಗೆ ಅಂತೇಳಿ ಒಂದಿಟ್ಟು ನೋಡೋಣ.
ಈ ಕೇಸ್ನಲ್ಲಿ ಏನಾಕೈತಿ ಅಂತಂದರೆ, ಈ ಕೇಸ್ನಲ್ಲಿ ಪ್ರಿಯಾಂಬಲ್ನಲ್ಲಿರ್ತಕ್ಕಂಥ ಸವರಿನ್ ಅಂತಕ್ಕಂಥ ಪದದ ಅರ್ಥವನ್ನು ಡೆಫೈನ್ ಮಾಡಬೇಕಾಗಿರ್ತೈತಿ. ಹೀಗಾಗಿ ಅವ್ರೇನು ಮಾಡ್ತಾರೋ ಅಂತಂದ್ರೆ ಪ್ರಿಯಾಂಬಲ ಸಪ್ರೇಟು, ಆಮೇಲೆ ಕಾನ್ಸ್ಟಿಟ್ಯೂಷನ್ನೇ ಸಪ್ರೇಟು ಅಂತೇಳಿ ವರ್ಡಿಕ್ಟ್ ಕೊಡ್ತಾರೆ. ಅಂದ್ರೆ ಮನೆಗೆ ಗೇಟ್ ಹಾಕಿರ್ತೀರಿ, ಅದರ ಸುತ್ತುಕಟ್ಟ ಕಾಂಪೌಂಡ್ ಕಟ್ಕೊಂಡು ಗೇಟು ಹಾಕ್ಕೊಂಡಿರ್ತೀರಿ. ಈ ಕಾಂಪೌಂಡು ಗೇಟ ಬೇರೆ, ಮನಿನ ಬೇರೆ ಅಂತೇಳಿ ಡೆಫಿನಿಷನ್ ಮಾಡ್ತಾರೆ ಅವರು, ಯಾರು ಸುಪ್ರೀಂ ಕೋರ್ಟ್ದವರು ಡೆಫಿನಿಷನ್ ಮಾಡ್ತಾರೆ. ಅಂದರೆ ಕಾನ್ಸ್ಟಿಟ್ಯೂಷನ್ಗೂ ಮತ್ತು ಪ್ರಿಯಾಂಬಲ್ಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಹೀಗಾಗಿ ಸಾವರಿನ್ ಪದದ ಅರ್ಥ ಕಾನ್ಸ್ಟಿಟ್ಯೂಷನಲ್ಲಿ ಬಳಸಿ ತಿದ್ದುಪಡಿ ಮಾಡಿ ಜಾಗವನ್ನು ಬಿಟ್ಟು ಕೊಡೋಕೆ ಏನೂ ಸಂಬಂಧ ಇಲ್ಲ ಅಂತೇಳಿ ಅವರು ಡೆಫಿನಿಷನನ್ನು ಮಾಡ್ತಾರೆ. ಅಂದರೆ ಮನೆಯ ಕಾಂಪೌಂಡನ್ನು ಬೇರೆ, ಆಮೇಲೆ ಏನು ಇದು ಬೇರೆ, ಮನೆನೇ ಬೇರೆ ಅಂಥೇಳಿ. ಅಂದ್ರೆ ಒಂದು ಮನೆ ಆಗಬೇಕು ಅಂತಂದ್ರೆ ಕ್ಲಿಯರ್ ಕಟ್ ಪಿಕ್ಚರ್ ಹೆಂಗಿರಬೇಕು ಅಂದ್ರೆ ಕಾಂಪೌಂಡ್ ಇರಬೇಕು, ಆಮೇಲೆ ಅದ್ರ ಒಳಗೆ ಮನೆ ಇರಬೇಕು. ಮನೆ ಒಳಗೆ ಹೋಗಬೇಕು ಅಂತಂದ್ರೆ ಕಾಂಪೌಂಡಿಗೆ ಹಚ್ಚಿ ಗೇಟನ್ನು ತೆಗೆದನ್ನು ಒಳಗೆ ಹೋಗಬೇಕು ಹೊರತಾಗಿ ಮನೆ ಒಳಗಿಂದ ಇದನ್ನು ಮಾಡೋಕ್ಕೆ ಬರೋದಿಲ್ಲ. ಅವ್ರ ಕಂಟೆನ್ಷನ್ ಏನಪ್ಪ ಅಂತಂದ್ರೆ, ಈ ಕೇಸ್ನಲ್ಲಿ ಮನೆ ಕಟ್ಟಿದ ನಂತರ ಕಾಂಪೌಂಡ್ ಕಟ್ಟ್ಯಾರ ಹೊರತಾಗಿ ಕಾಂಪೌಂಡ್ ಕಟ್ಟಿದ ನಂತರ ಮನೆ ಕಟ್ಟಿಲ್ಲ. ಹೀಗಾಗಿ ಈ ಪ್ರಿಯಾಂಬಲ್ಗೂ ಮತ್ತು ಕಾನ್ಸ್ಟಿಟ್ಯೂಷನ್ಗೂ ಏನೂ ಸಂಬಂಧ ಇಲ್ಲ. ಯಾಕಂದರೆ ಕಾನ್ಸ್ಟಿಟ್ಯೂಷನನ್ನು ಬರೆದ ನಂತರ ಪ್ರಿಯಾಂಬಲನ್ನು ಅಡಾಪ್ಟ್ ಮಾಡ್ಕೊಂಡಿರಿ, ಅದಕ್ಕೆ ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ನ ಭಾಗ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ಇದರ ಪ್ರೈವಿಲೇಜಸ್ನ ಹೇಳ್ತಾರೆ ಅವ್ರು ಏನಂತೇಳಿ ಅಂದರೆ, ಸಂವಿಧಾನವನ್ನು ಓದುವಾಗ ಎಲ್ಲಾದರೂ ಒಂದು ಸೆಕ್ಷನ್ನಲ್ಲಿ ದ್ವಂದ್ವಾರ್ಥ ಬರ್ತಿದ್ವು ಅಂದರೆ, ಒಂದಕ್ಕಿಂತ ಹೆಚ್ಚು ಮೀನಿಂಗ್ಗಳು ಬರ್ತಿದ್ವು ಅಂತಂದರೆ ಆವಾಗ ಮಾತ್ರ ಅದನ್ನು ಬಳಕೆ ಮಾಡ್ಕೋಬೋದು. ಪ್ರಿಯಾಂಬಲನ್ನು ಬಳಕೆ ಮಾಡಿಕೊಂಡು ಆ ಅರ್ಥವನ್ನು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಅಂದರೆ ಅದರದ್ದು ಇಂಪಾರ್ಟೆನ್ಸ್ ಹೇಳ್ತಾರೆ ಅವರು. ಒಂದು ಕಡೆ ಏನು ಹೇಳ್ತಾರೆ ಅಂತಂದರೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅದರ ಇಂಪಾರ್ಟೆನ್ಸ್ ಹೇಳ್ತಾರೆ. ಇಂಪಾರ್ಟೆನ್ಸ್ ಏನಂತಂದ್ರೆ, ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೋ ಒಂದು ಸೆಕ್ಷನ್ನಲ್ಲಿ ಕಲಮ್ನಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಥಗಳು ಬರ್ತಿದ್ವು ಅಂತಂದ್ರೆ ಅದನ್ನು ಆ ಅರ್ಥಗಳನ್ನು ಅರ್ಥೈಸುವಾಗ ಪ್ರಿಯಾಂಬಲನ್ನು ಉಪಯೋಗ ಮಾಡ್ಕೋಬೋದು. ಇದನ್ನು ಉಪಯೋಗ ಮಾಡಿಕೊಂಡು ಅದರ ಅರ್ಥವನ್ನು ಕ್ಲಿಯರ್ ಕಟ್ಟಾಗಿ ಓದ್ಬೋದು ಅಂಥೇಳಿ ಹೇಳ್ತಾರೆ. ಆದರೆ ಪ್ರಿಯಾಂಬಲ್ನ ಮೂಲಕನೇ ಇಡೀ ಕಾನ್ಸ್ಟಿಟ್ಯೂಷನ್ನ ಓದಬೇಕು ಅಂತೇಳಿ ಹೇಳೋದಿಲ್ಲ. ಇನ್ ದ ಲೈಟ್ ಆಫ್ ಪ್ರಿಯಾಂಬಲ್ ಅಂತ ಹೇಳೋದಿಲ್ಲ ಅವರು. ಏನು ಹೇಳ್ತಾರೋ ಅಂತಂದರೆ, ಕಾನ್ಸ್ಟಿಟ್ಯೂಷನ್ನ ಓದಬೇಕಾದ್ರೆ ಏನಾದರೂ ದ್ವಂದ್ವತ್ವ ಬಂದಿದ್ವು ಅಂತಂದರೆ ಪ್ರಿಯಾಂಬಲನ್ನು ಬಳಕೆ ಮಾಡ್ಕೊರೆ ಹೊರತಾಗಿ ಪ್ರಿಯಾಂಬಲದ ಮೂಲಕನೇ ಇಡೀ ಕಾನ್ಸ್ಟಿಟ್ಯೂಷನನ್ನು ಓದ್ರಿ ಅಂತ ಹೇಳೋದಿಲ್ಲ. ಈ ಜಜ್ಮೆಂಟ್ನಲ್ಲಿ ಏನಾಗುತ್ತೆ ಅಂದರೆ, ಬೇರೆ ಜಜ್ಮೆಂಟ್ನಲ್ಲಿ ಪ್ರಿಯಾಂಬಲ್ ಈಸ್ ಅ ನಾಟ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಜಜ್ಮೆಂಟ್ ಕೊಡ್ತಾರೆ ಅವರು. ಅಂತಂದರೆ ರೆಫರೆನ್ಸ್ ಕೇಸ್ ಇದು ನೆನಪಿರಲಿ, 143ರ ಅಡಿಯಲ್ಲಿ ರೆಫರೆನ್ಸ್ ಕೇಸ್. ರಾಷ್ಟ್ರಪತಿಯವರು ರೆಫರೆನ್ಸ್ ಇರ್ತಾರೆ, ಏನು ಆರ್ಟಿಕಲ್ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡಬೇಕು ಅಥವಾ ಆರ್ಟಿಕಲ್ 3ರ ಅಡಿಯಲ್ಲಿ ತಿದ್ದುಪಡಿ ಮಾಡಬೇಕು ಅಂತೇಳಿ ರೆಫರೆನ್ಸ್ ಕೇಳಿದಾಗ ಅವರು 368ರ ಅಡಿಯಲ್ಲಿ ತಿದ್ದುಪಡಿ ಮಾಡಬೇಡಿ ಅಂತ ಹೇಳ್ತಾರೆ. ಅದರ ಪ್ರಕಾರ ಪ್ರಿಯಾಂಬಲ್ನೇ ಬೇರೆ ಮತ್ತು ಕಾನ್ಸ್ಟಿಟ್ಯೂಷನ್ನೇ ಬೇರೆ. ಹೀಗಾಗಿ ಕಾನ್ಸ್ಟಿಟ್ಯೂಷನ್ಗೂ ಮತ್ತು ಪ್ರಿಯಾಂಬಲ್ಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಎಲ್ಲರ ಕಾನ್ಸ್ಟಿಟ್ಯೂಷನ್ ಓದಬೇಕಾದ್ರೆ ಕೆಲವೊಂದಿಷ್ಟು ಕಡೆ ದ್ವಂದ್ವಾರ್ಥ ಬಂದು ಅಂತಂದರೆ, ಒಂದಕ್ಕಿಂತ ಹೆಚ್ಚು ಅರ್ಥಗಳು ಬಂದು ಅಂತಂದರೆ ಆವಾಗ ನೀವು ಪ್ರಿಯಾಂಬಲನ್ನು ಬಳಕೆ ಮಾಡಿಕೊಂಡು ಆ ಅರ್ಥದ ಕರೆಕ್ಟ್ ಮೀನಿಂಗ್ ಏನೈತಿ ಅಂತ ತಿಳ್ಕೊರಿ ಅಂತೇಳಿ ಜಜ್ಮೆಂಟ್ ಕೊಟ್ಟರು. ಒಂದು ಕೇಸು ಕ್ಲಿಯರ್ ಏನಪ್ಪ ಅಂತಂದರೆ, ಬೇರುಬಾರಿ ಪ್ರಕರಣದಲ್ಲಿ ಪ್ರಿಯಾಂಬಲ್ ಈಸ್ ಅ ನಾಟ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಹೇಳಿದ್ರು ಅವರು. ಇನ್ನು ಎರಡನೇ ಕೇಸ್ ಬರ್ತೈತಿ, ಯಾವುದು ಅಂತೇಳಿ ನೋಡೋಣ. ಎರಡನೇ ಕೇಸು ಕೇಶವಾನಂದ ಭಾರತಿ ಪ್ರಕರಣ ಅಂತೇಳಿ 1973 ಜಜ್ಮೆಂಟ್ ಬರ್ತೈತಿ. ಈ ಕೇಸ್ನಲ್ಲಿ ಏನು ಹೇಳ್ತಾರೋ ಅಂತಂದರೆ, ತನ್ನ ಹಳೆಯ ಬೇರುಬಾರಿ ಪ್ರಕರಣದಲ್ಲಿ ನೀಡಿರ್ತಕ್ಕಂಥ ತೀರ್ಪನ್ನು ಬದಲಿಸಿ ಏನು ಮಾಡ್ತಾರೋ ಅಂತಂದ್ರೆ, ಪೀಠಿಕೆ ಸಂವಿಧಾನದ ಭಾಗ ಅಂತೇಳಿ ತೀರ್ಪು ಕೊಡ್ತಾರೆ. ಪ್ರಿಯಾಂಬಲ್ ಈಸ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಸಂವಿಧಾನದ ಭಾಗ ಅಂತೇಳಿ ತೀರ್ಪು ಕೊಡ್ತಾರೆ. ಸಂವಿಧಾನದ ಭಾಗ ಅಂತೇಳಿ ತೀರ್ಪು ಕೊಟ್ಟ ನಂತರ ಅದರ ಮುಂದೆ ಒಂದು ಡೆಫಿನಿಷನ್, ಅದರ ಮಹತ್ವನ ಹೇಳ್ತಾರೆ. ಏನಂತಂದರೆ, ಪೀಠಿಕೆ ನಮ್ಮ ಪೂರ್ವಜರ ಆಶಯವನ್ನು ಹೇಳ್ತೈತಿ. ಪೀಠಿಕೆ ನಮ್ಮ ಭಾರತೀಯ ಪೂರ್ವಜರ ಆಶಯವನ್ನು ಹೇಳ್ತೈತಿ. ಹಾಗಾಗಿ ಸಂವಿಧಾನವನ್ನು ಓದಬೇಕಾದ್ರೆ ಹೆಂಗೆ ಓದಬೇಕು ಅಂತಂದರೆ, ಪೀಠಿಕೆಯ ಬೆಳಕಿನಲ್ಲಿನೇ ಓದಬೇಕು. ಇನ್ ದ ಲೈಟ್ ಆಫ್ ದಿ ಪ್ರಿಯಾಂಬಲ್ ವಿ ಶುಡ್ ರೀಡ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಂಟರ್ಪ್ರಿಟ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಸಂವಿಧಾನವನ್ನು ಅರ್ಥೈಸಬೇಕಾದರೂ ಕೂಡ ಪ್ರಿಯಾಂಬಲನ್ನು ಬಳಸಬೇಕು. ಪ್ರಿಯಾಂಬಲದಲ್ಲಿರ್ತಕ್ಕಂಥ ಉದಾತ್ತ ಧ್ಯೇಯಗಳ ಆಧಾರದ ಮೇಲೇ ಕಾನ್ಸ್ಟಿಟ್ಯೂಷನನ್ನು ಅರ್ಥೈಸಬೇಕೇ ಹೊರತಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸುವ ಸಲುವಾಗಿ ನೀವು ಪ್ರಿಯಾಂಬಲನ್ನು ನೋಡಬಾರ್ದು ಅಂತೇಳಿ ತನ್ನ ಹಳೆಯ ಜಜ್ಮೆಂಟನ್ನು ರಿವರ್ಸ್ ಮಾಡ್ತೈತಿ. 1960ರಲ್ಲಿ ನೀಡಿರ್ತಕ್ಕಂಥ ಬೇರುಬಾರಿ ಪ್ರಕರಣದಲ್ಲಿರ್ತಕ್ಕಂಥ ಜಜ್ಮೆಂಟನ್ನು ರಿವರ್ಸ್ ಮಾಡ್ತೈತಿ. ಯಾವ ಕೇಸು? ಕೇಶವಾನಂದ ಭಾರತಿ ಕೇಸು. ಈ ಕೇಶವಾನಂದ ಭಾರತಿ ಕೇಸ್ನಲ್ಲಿ 1960ರಲ್ಲಿ ನೀಡಿರ್ತಕ್ಕಂಥ ತೀರ್ಪನ್ನು ಬದಲಿಸಿ ಸಂವಿಧಾನದ ಭಾಗ ಪೀಠಿಕೆ ಅಂಥೇಳಿ ತೀರ್ಪು ನೀಡ್ತೈತಿ. ಹಂಗೆ ಅದರ ಮಹತ್ವ ಏನಂತೇಳಿ ತಿಳ್ಕೊತಾರೋ ಅಂತಂದರೆ, ಸಂವಿಧಾನವನ್ನು ಓದಬೇಕು ಅಂತಂದರೆ ಪ್ರಿಯಾಂಬಲ್ನ ಆಶಯಗಳನ್ನು ಅರಿತುಕೊಂಡೇ ಓದಬೇಕೇ ಹೊರತಾಗಿ ಕಾನ್ಸ್ಟಿಟ್ಯೂಷನಲ್ಲಿರ್ತಕ್ಕಂಥ ದ್ವಂದ್ವಾರ್ಥಗಳನ್ನು ಬಗೆಹರಿಸೋಕ್ಕಿದಲ್ಲ ಅಂತೇಳಿ. ಪೀಠಿಕೆಯ ಪೀಠಿಕೆ ಬೆಳಕಿನಲ್ಲಿ ನಾವು ಸಂವಿಧಾನವನ್ನು ಅರ್ಥೈಸಿದ್ವಿ ಅಂತಂದರೆ ದ್ವಂದ್ವಾರ್ಥಗಳು ಉದಯವಾಗುವುದೇ ಇಲ್ಲ ಅಂತೇಳಿ ಇದರ ಅರ್ಥ. ಅಂದರೆ ಒಂದಕ್ಕಿಂತ ಹೆಚ್ಚು ಮೀನಿಂಗ್ ಬರೋದೇ ಇಲ್ಲ ಅಂತ ಕಾನ್ಸ್ಟಿಟ್ಯೂಷನ್ ಒಳಗೆ, ಅದರಲ್ಲಿ ಬೆಳಕಿನಲ್ಲಿ ಓದಿದ್ವಿ ಅಂತಂದರೆ. ಆಮೇಲೆ
ಅವರು ಇದನ್ನು ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡವ್ರೆ. ಈಗ ನಾವು ಹೆಂಗೆ ಟರವುಗಳ ಮೂಲಕ ಕಾನ್ಸ್ಟಿಟ್ಯೂಷನನ್ನು ಚರ್ಚೆ ಮಾಡಿ ಹೆಂಗೆ ಬೆಳಕಿಗೆ ಬರೋದು ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿವಲ್ಲ, ಹಾಗೇ ಪೀಠಿಕೆಯನ್ನು ಕೂಡ ಸಂವಿಧಾನ ಸಭೆನೇ ಅಡಾಪ್ಟ್ ಮಾಡ್ಕೊಂಡಿರೋದು. ಸಂವಿಧಾನದ ಸಭೆನೇ ಅಡಾಪ್ಟ್ ಮಾಡ್ಕೊಂಡಿರೋದು, ಆಮೇಲೆ ಚರ್ಚೆ ಮಾಡಿನೇ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಇದು ಕೂಡ ಸಂವಿಧಾನದ ಭಾಗ ಅಂತೇಳಿ ತಿಳ್ಕೊಡ್ತಾರೆ. ಸಂವಿಧಾನದ ಭಾಗ ಯಾಕಂತೇಳಿ ಹೇಳಿದ್ರು ಅಂತಂದರೆ, ಅವರು ಸಂವಿಧಾನ ಹೆಂಗೆ ಜಾರಿಗೆ ಬಂದಿತ್ತು ಹಾಗೆ ಪೀಠಿಕೆಯೂ ಕೂಡ ಸಂವಿಧಾನಕ್ಕೆ ಸೇರ್ಪಡೆಯಾಗಿರೋದು. ಎಲ್ಲ ಚರ್ಚೆಗಳು ಆಮೇಲೆ ಓಟುಗಳ ಮೂಲಕನೇ ಸಂವಿಧಾನದ ಎಲ್ಲ ಭಾಗಗಳು ಹೆಂಗೆ ಸಂವಿಧಾನವನ್ನು ಸೇರ್ಪಡೆಗೊಂಡು, ಹಾಗೆ ಸಂವಿಧಾನದ ಪೀಠಿಕೆಯು ಕೂಡ ಚರ್ಚೆಯ ಮೂಲಕ ಆಮೇಲೆ ಸಂವಿಧಾನದ ಸಭೆಯ ರೆಸೊಲ್ಯೂಷನ್ ಮೂಲಕನೇ ಸಂವಿಧಾನವನ್ನು ಸೇರ್ಪಡೆಯಾಗಿರೋದ್ರಿಂದ ಪ್ರಿಯಾಂಬಲ್ ಏನಪ್ಪ ಅಂತಂದ್ರೆ ಸಂವಿಧಾನದ ಭಾಗ ಅಂತ ತಿಳ್ಕೊಟ್ರು. ಎಲ್ಲಿ 1973 ಕೇಶವಾನಂದ ಭಾರತಿ ಕೇಸ್ನಲ್ಲಿ. ಆಮೇಲೆ ಇನ್ನೂ 2-3 ಕೇಸ್ನಲ್ಲಿ, ಫಾರ್ ಎಕ್ಸಾಂಪಲ್ 1994 ಬೊಮ್ಮಾಯಿ ಕೇಸ್ನಲ್ಲಿ, ಈಗೇನು ಬಸವರಾಜ ಬೊಮ್ಮಾಯಿ ಇದಾರಲ್ಲ ಇವ್ರ ಫಾದರು, ಈ ಬೊಮ್ಮಾಯಿ ಕೇಸ್ನಲ್ಲಿ ಏನು ಮಾಡಿದ್ರು ಅಂತಂದರೆ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಇಂಟಿಗ್ರಲ್ ಪಾರ್ಟ್ ಅಂತೇಳಿ ಜಜ್ಮೆಂಟ್ ಕೊಟ್ಟರು. ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಬೊಮ್ಮಾಯಿ ಕೇಸ್ನಲ್ಲಿ. LIC ಕೇಸ್ನಲ್ಲಿ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಜಜ್ಮೆಂಟ್ ಕೊಟ್ಟರು. ಇಂಟಿಗ್ರಲ್ ಇಲ್ಲಿ ಸಂವಿಧಾನದ ಭಾಗ ಅಂತೇಳಿ ಜಜ್ಮೆಂಟ್ ಕೊಟ್ಟರು. ಎಲ್ಲಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ. ಆಮೇಲೆ ಬೊಮ್ಮಾಯಿ ಅವರ ಕೇಸ್ನಲ್ಲಿ ಅವಿಭಾಜ್ಯ ಅಂಗ ಅಂತೇಳಿ, ಅವಿಭಾಜ್ಯ ನೀವು ಅದನ್ನು ಬೇರೆ ಅಂತೇಳಿ ನೋಡೋಕೆ ಬರೋದಿಲ್ಲ ಅಂತ ಹೇಳಿದ್ರು. ಅವಿಭಾಜ್ಯ ವಿಭಾಗನೇ ಮಾಡೋಕೆ ಬರೋದಿಲ್ಲ, ಸಂವಿಧಾನನ ಬೇರೆ ಪೀಠಿಕೆನೇ ಬೇರೆ ಅಂತೇಳಿ ಅನ್ನೋಕ್ಕೆ ಬರೋದಿಲ್ಲ. ಅದು ಅದರದ್ದು ಕಂಟಿನ್ಯೂಸ್ ಭಾಗನೇ. ಬಿಲ್ಡಿಂಗ ಬೇರೆ ಗೇಟ ಬೇರೆ ಅಂತೇಳಿ ಹೇಳಕ್ಕೆ ಬರೋದಿಲ್ಲ. ಬಿಲ್ಡಿಂಗು ಗೇಟು ಒಂದೇ ಕಟ್ಟಡದ ಅಂಗನ ಅಂತ ಹೇಳಿದ್ರು ಅವರು. ಯಾವ ಕೇಸ್ನಲ್ಲಿ? 1994 ಬೊಮ್ಮಾಯಿ ಕೇಸ್ನಲ್ಲಿ ಮತ್ತು LIC ಪ್ರಕರಣಗಳು ಬರ್ತವೆ. LIC ಪ್ರಕರಣ ಈ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣದಲ್ಲಿ ಏನು ಮಾಡಿದ್ರು ಅಂತಂದರೆ ಕ್ಲಿಯರ್ ಕಟ್ಟಾಗಿ ಜಜ್ಮೆಂಟ್ ಕೊಟ್ಟರು. ಇಟ್ ಈಸ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಯಾವುದು? ಪೀಠಿಕೆ. ಇವಿಷ್ಟು ಕೇಸ್ಗಳು ನೆನಪಿರಬೇಕು. ಯಾವ್ಯಾವು? ಒಂದನೇದು ಬೇರುಬಾರಿ ಪ್ರಕರಣ. ಬೇರುಬಾರಿ ಪ್ರಕರಣ 1960, ಭಾಳ ಭಾರಿ ಅಲ್ಲ, ಬೇರುಬಾರಿ ಇದೆ. ಎರಡನೇದು ಕೇಶವಾನಂದ ಭಾರತಿ ಪ್ರಕರಣ. ಕೇಶವಾನಂದ ಭಾರತಿ ಪ್ರಕರಣ 1973. ಆಮೇಲೆ ಬೊಮ್ಮಾಯಿ ಪ್ರಕರಣ 1994. ಇನ್ನೊಂದು LIC ಪ್ರಕರಣ. ಇಲ್ಲಿ ಏನಾಯಿತು ಅಂತ ಪ್ರಿಯಾಂಬಲ್ ಈಸ್ ನಾಟ್ ಅ ಪಾರ್ಟ್ ಅಂತ ಹೇಳ್ತು, ಇಲ್ಲಿ ಪ್ರಿಯಾಂಬಲ್ ಈಸ್ ಪಾರ್ಟ್ ಅಂತ ಹೇಳ್ತು, ಇಲ್ಲಿ ಪ್ರಿಯಾಂಬಲ್ ಈಸ್ ಇಂಟಿಗ್ರಲ್ ಪಾರ್ಟ್ ಅಂತ ಹೇಳ್ತು. ಇಲ್ಲಿನೂ ಇಂಟಿಗ್ರಲ್ ಪಾರ್ಟ್ ಅಂತ ಹೇಳ್ತು. ಇನ್ನೂ ಹಲವು ಕೇಸ್ಗಳಲ್ಲಿ ಇದೇ ಜಜ್ಮೆಂಟನ್ನು ಎತ್ತಿ ಹಿಡಿತು. ಹೌದಾ? ಬೇರುಬಾರಿ ಪ್ರಕರಣದಲ್ಲಿ ಸಂವಿಧಾನದ ಭಾಗ ಅಲ್ಲ, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನದ ಭಾಗ, ಬೊಮ್ಮಾಯಿ ಮತ್ತು LIC ಪ್ರಕರಣದಲ್ಲಿ ಸಂವಿಧಾನದ ಅವಿಭಾಜ್ಯ ಅಂಗ ಅಂತೇಳಿ ಜಜ್ಮೆಂಟ್ ನೀಡಿತು. ಇಷ್ಟಾಯಿತು. ಇನ್ನು ಇದನ್ನು ತಿದ್ದುಪಡಿ ಮಾಡ್ಬೋದೇನಾ ಅಂತೇಳಿ, ಪೀಠಿಕೆಯನ್ನು ತಿದ್ದುಪಡಿ ಮಾಡ್ಬೋದಾ? ಈಸ್ ಇಟ್ ಪ್ರಿಯಾಂಬಲ್ ಈಸ್ ಅಮೆಂಡಬಲ್ ಅಂತೇಳಿ ಕೇಳ್ತಾರೆ. ಪ್ರಿಯಾಂಬಲನ್ನು ತಿದ್ದುಪಡಿ ಮಾಡ್ಬೋದೇನಾ, ತಿದ್ದುಪಡಿ ಒಳಗಾಗ್ತೈತೇನಾ ಅಂತೇಳಿ ಇವರೇ ಕೇಶವಾನಂದ ಭಾರತಿ ಅವರು ತಿದ್ದುಪಡಿ ಮಾಡ್ಬೋದೇನಾ ಅಂತೇಳಿ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಅದೇನಂತೇಳಿ ನೋಡೋಣ. ಈಸ್ ಇಟ್ ಪ್ರಿಯಾಂಬಲ್ ಈಸ್ ಅಮೆಂಡೇಬಲ್ ಅಂತೇಳಿ ಒಂದು ಕ್ವಶನ್ ಅರೈಸ್ ಆಗ್ತೈತಿ. ತಿದ್ದುಪಡಿ ಮಾಡ್ಬೋದೇನಾ, ಪೀಠಿಕೆಯನ್ನು ತಿದ್ದುಪಡಿ ಮಾಡ್ಬೋದೇನಾ ಅಂತೇಳಿ. ಫಸ್ಟ್ನೇ ಪ್ರಕರಣ ಬೇರುಬಾರಿ ಪ್ರಕರಣ. ಬೇರುಬಾರಿ ಪ್ರಕರಣದೊಳಗೆ ಏನಂತ ಅಂದರೆ ಪ್ರಿಯಾಂಬಲ್ ಈಸ್ ಪಾರ್ಟ್ ಆರ್ ನಾಟ್ ಅಂತೇಳಿ ಕೇಳಿದರು. ಸಂವಿಧಾನದ ಭಾಗ ಹೌದು ಅಲ್ಲ ಅಂತೇಳಿ. ಆವಾಗ ಅವರು ಕ್ಲಿಯರ್ ಕಟ್ ಹೇಳಿದ್ರು ಯಾಕಂದರೆ ಇದು ಸಂವಿಧಾನದ ಭಾಗ ಅಲ್ಲ ಅಂತೇಳಿ. ಭಾಗ ಅಲ್ಲ ಅಂತ ಹೇಳಿದಾಗ ತಿದ್ದುಪಡಿ ಮಾಡೋದು ಪ್ರಶ್ನೆನೇ ಇಲ್ಲ. ತಿದ್ದುಪಡಿ ಮಾಡುವ ಪ್ರಶ್ನೆ ಇಲ್ಲ. ಸಂವಿಧಾನದ ಭಾಗ ಅಂತೇಳಿ ಕನ್ಸಿಡರ್ ಮಾಡಿದ್ರು ಅಂತಂದರೆ ತಿದ್ದುಪಡಿ ಮಾಡಬೇಕು ಮಾಡಬಾರ್ದು ಅಂತೇಳಿ ಪ್ರಶ್ನೆ ಉದಯಿಸ್ತೈತಿ. ಯಾವಾಗ ಬೇರುಬಾರಿ ಪ್ರಕರಣದಲ್ಲಿ ಇದು ಸಂವಿಧಾನದ ಭಾಗವೇ ಅಲ್ಲ ಅಂದ್ಬಳಕ ಅದನ್ನು ತಿದ್ದುಪಡಿ ಮಾಡೋ ಪ್ರಶ್ನೆನೇ ಇಲ್ಲ. ಎಲ್ಲಿವರೆಗೂ ಇದೇ ಕಂಟೆಂಟನ್ನು ಕನ್ಸಿಡರ್ ಮಾಡ್ಕೊಂಡು ಬಂದಿರ್ತಾರೋ ಅಂತಂದರೆ ಕೇಶವಾನಂದ ಭಾರತಿ ಪ್ರಕರಣದವರೆಗೂ. ಯಾವಾಗ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನದ ಭಾಗ ಅಂತೇಳಿ ಕನ್ಸಿಡರ್ ಮಾಡ್ತಾರೋ ಆವಾಗ ತಿದ್ದುಪಡಿಯ ಪ್ರಶ್ನೆ ಬರ್ತೈತಿ. ಆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನು ಹೇಳ್ತೈತಿ ಅಂತಂದರೆ ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ. ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ. ಆದರೆ ಮೂಲಭೂತ ಸಂರಚನೆಗೆ ಧಕ್ಕೆ ತರದ ಹಾಗೆ, ಬೇಸಿಕ್ ಸ್ಟ್ರಕ್ಚರನ್ನು ವೈಲೇಟ್ ಮಾಡದ ಹಾಗೆ ತಿದ್ದುಪಡಿ ಮಾಡಬಹುದು. ವೈಲೇಟ್ ಮಾಡದ ಹಾಗೆ ತಿದ್ದುಪಡಿ ಮಾಡಬಹುದು ಅಂತೇಳಿ ಡಾಕ್ಟ್ರೈನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಇಲ್ಲಿ ಉದಯ ಸ್ಥಿತಿಯಲ್ಲಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಡಾಕ್ಟ್ರೈನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಇದನ್ನು ಬಳಸಿಕೊಂಡು ಅವ್ರು ಏನು ಮಾಡಿದ್ರು ಅಂತಂದರೆ ಸಂವಿಧಾನದ ಭಾಗವಾದ ಪೀಠಿಕೆಯನ್ನು 1976ರಲ್ಲಿ 42ನೇ ತಿದ್ದುಪಡಿಯ ಪ್ರಕಾರ 3 ಪದಗಳನ್ನು ಸೇರ್ಪಡೆ ಮಾಡಿದರು. 1973ರ ತೀರ್ಪು ನೀಡಿತು ಏನಂತೇಳಿ, ಪೀಠಿಕೆ ಸಂವಿಧಾನದ ಭಾಗ ಅಂತೇಳಿ. ಯಾವಾಗ ಸಂವಿಧಾನದ ಭಾಗ ಆಯಿತು ಪೀಠಿಕೆ, ಆವಾಗ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ 3 ಪದಗಳನ್ನು ಸೇರ್ಪಡೆ ಮಾಡ್ತಾರೆ. ಯಾವುದು? ಸಮಾಜವಾದ, ಸೋಷಿಯಲಿಸ್ಟ್,
ಸೋಷಿಯಾಲಿಸ್ಟ್. ಆಮೇಲೆ ಜಾತ್ಯತೀತ ಸೆಕ್ಯುಲರ್ ಮತ್ತು ಸಮಗ್ರತೆ ಯಾವುದು ಇಂಟೆಗ್ರಿಟಿ. ಇವು 3 ಪದಗಳನ್ನು 1976ರ 42ನೇ ತಿದ್ದುಪಡಿಯ ಮೂಲಕ ಏನು ಸಂವಿಧಾನದ ಪೀಠಿಕೆಯಲ್ಲಿ ಸೇರ್ಪಡೆ ಮಾಡ್ತಾರೆ. ಸೋಷಿಯಾಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟೆಗ್ರಿಟಿ ಅಂತಕ್ಕಂಥ ಈ 3 ಪದಗಳನ್ನು. ಅಲ್ಲಿಯವರೆಗೂ ಸಂವಿಧಾನದ ಪೀಠಿಕೆಗೆ ಯಾವುದೇ ರೀತಿಯ ತಿದ್ದುಪಡಿ ಆಗಿರೋದಿಲ್ಲ 1976ಕ್ಕೆ. ಯಾಕಂತಂದ್ರೆ ಅಲ್ಲಿಯವರೆಗೂ 73ರವರೆಗೂ ಏನಾಗಿರ್ತೈತಿ ಅಂತಂದ್ರೆ ಪೀಠಿಕೆ ಸಂವಿಧಾನದ ಭಾಗ ಅಲ್ಲ ಅಂತೇಳಿ ಕನ್ಸಿಡರ್ ಮಾಡ್ಕೊತಾರೆ ಬಂದಿರ್ತಾರೆ. ಯಾಕಂದರೆ 1960ರ ಬೇರುಬಾರಿ ಪ್ರಕರಣ ಅದೇ ರೀತಿ ಹೇಳಿರ್ತೈತಿ, ಸಂವಿಧಾನದ ಭಾಗ ಅಲ್ಲ ಅಂತೇಳಿ. ಯಾವಾಗ 1973ರ ತೀರ್ಪು ಸಂವಿಧಾನದ ಭಾಗ ಅಂತೇಳಿ ಕನ್ಸಿಡರ್ ಮಾಡಿದ್ರು ಹೇಳ್ತು, ಅದಾದ ನಂತರ 1976ರಲ್ಲಿ ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು 42ನೇ ತಿದ್ದುಪಡಿಯ ಮೂಲಕ ಸೋಷಿಯಾಲಿಸ್ಟು, ಸೆಕ್ಯುಲರು, ಇಂಟೆಗ್ರಿಟಿ ಈ ಪದಗಳನ್ನು ಈ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ಗೆ ಸೇರ್ಪಡೆ ಮಾಡ್ತಾರೆ. ಯಾಕೆ ಇದೇ ಪದಗಳನ್ನು ಸೇರ್ಪಡೆ ಮಾಡ್ತಾರೆ ಅನ್ನೋದನ್ನು ಯಾವಾಗಾದರೂ ಒಂದು ಸಲ 1973ರ ತೀರ್ಪಿನ ಬಗ್ಗೆ, ಬೇಸಿಕ್ ಸ್ಟ್ರಕ್ಚರ್ನ ತೀರ್ಪಿನ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ ಮಾಡ್ತೀನಿ. ಗೋಲಕ್ನಾಥ್ ಕೇಸ್ನಲ್ಲಿ ಏನಾಯಿತು, ಕೆ ಗೋಪಾಲನ್ ಕೇಸ್ನಲ್ಲಿ ಏನಾಯಿತು, ಅದಾದ ನಂತರ ಗೋಲಕ್ನಾಥ್ ಕೇಸಿಗೆ ಸಂಸತ್ತು ಯಾವ ರೀತಿ, ಗೋಲಕ್ನಾಥ್ನಲ್ಲಿ ನೀಡಿರ್ತಕ್ಕಂಥ ತೀರ್ಪಿಗೆ ಸಂಸತ್ತು ಯಾವ ರೀತಿ ರಿಯಾಕ್ಟ್ ಮಾಡಿತು, ಅದಾದ ನಂತರ ಬೇಸಿಕ್ ಸ್ಟ್ರಕ್ಚರ್ ಬಂತು, ಅದಾದ ನಂತರ ಸೋಷಿಯಾಲಿಸ್ಟು, ಸೆಕ್ಯುಲರು ಪದಗಳನ್ನು ಸಂವಿಧಾನದ ಪೀಠಿಕೆಗೆ ಸೇರ್ಪಡೆ ಮಾಡಿದರು. ಯಾಕೆ ಹಿಂಗಂತೇಳಿ ಒಂದು 2-2.5 ತಾಸಿನ ವಿಡಿಯೋ ಆಕೈತಿ. ಒಂದು ಸಲ ಕ್ಲಿಯರಾಗಿ ಅದನ್ನು ಹೇಳ್ತೀನಿ. ಈಗಂತೂ ಇಷ್ಟು ಕ್ಲಿಯರು. ಎಲ್ಲಿವರೆಗೂ ಬೇರುಬಾರಿ ಪ್ರಕರಣ ಮತ್ತು 1973ರ ಕೇಶವಾನಂದ ಪ್ರಕರಣ ಇವೆರಡು ಮೇನ್ ಇಂಪಾರ್ಟೆಂಟ್ ಪ್ರಕರಣಗಳು. ಯಾಕಂತಂದರೆ ಬೇರುಬಾರಿ ಪ್ರಕರಣದಲ್ಲಿ ಪೀಠಿಕೆ ಭಾಗನೇ ಅಲ್ಲ ಅಂತೇಳಿ ಕನ್ಸಿಡರ್ ಮಾಡಿದರು. 1973ರಲ್ಲಿ ಭಾಗ ಆಯಿತು, ಪೀಠಿಕೆ ಸಂವಿಧಾನದ ಭಾಗ ಅಂತೇಳಿ ಕನ್ಸಿಡರ್ ಆಯಿತು. ಯಾವಾಗ ಕನ್ಸಿಡರ್ ಆಯಿತು ಅದಾದ ನಂತರ 1976ರಲ್ಲಿ ಪೀಠಿಕೆಗೆ ಒಂದು ಸಲ, ಇಲ್ಲಿಯವರೆಗೂ ಒಂದು ಸಲ ಏನಾಯಿತು ಅಮೆಂಡ್ಮೆಂಟ್ ಆಯಿತು. ನೆನಪಿರಲಿ, ಇದಿಷ್ಟು ಪೀಠಿಕೆಯ ಬಗ್ಗೆ, ಅದರ ಅರ್ಥ, ಪೀಠಿಕೆಯಲ್ಲಿ ಇರ್ತಕ್ಕಂಥ ಪದಗಳ ಅರ್ಥ, ಉದ್ದೇಶ, ಆಮೇಲೆ ಇಂಪಾರ್ಟೆನ್ಸು, ಜೊತೆಗೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳ ಬಗ್ಗೆ ಸಂಪೂರ್ಣವಾಗಿ ನೋಡಿದ್ವಿ. ಈ ವಿಡಿಯೋದಲ್ಲಿ ನೀಡಲಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಅದನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.